ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ರಿವರ್ಸ್ ಆಪರೇಷನ್. ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಖೇಲ್, ದಳ ಕಮಲ ಡಲ್. ಚನ್ನಪಟ್ಟಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಆಯಿತು. ಈಗ ಹಾಸನದತ್ತ ಕೈ ಚಿತ್ತ, ಹಸ್ತದ ಆಟಕ್ಕೆ ಮೈತ್ರಿ ಕೊತ ಕೊತ. ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಂತೆ ವಿಜಯೇಂದ್ರ ಪರಮಾಪ್ತ. ಮಾಜಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ಕೈ ಹಿಡಿಯೋದು ಫಿಕ್ಸ್. ಪ್ರೀತಂ ಗೌಡ ಹಾಸನದ ಮಾಜಿ ಶಾಸಕ ವಿಜಯೇಂದ್ರ ಅವರ ಆಪ್ತ. ಕಾಂಗ್ರೆಸ್ ನಾಯಕರೊಂದಿಗೆ ಪ್ರೀತಂ ಗೌಡ ಒಡನಾಟ ಜೋರಾಗಿದೆ. ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಶ್ರೇಯಸ್ ಮನೆಗೂ ಪ್ರೀತಂ ಭೇಟಿ ಕೊಟ್ಟಿದ್ರು. ಹಾಸನದ ಕಾಂಗ್ರೆಸ್ ಮುಖಂಡರೊಂದಿಗೆ ಪ್ರೀತಂ ಗೌಡ ಓಡಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕ್ರಮಗಳಾಗಿ ಹೋರಾಟಗಳಿಂದಲೂ ಕೂಡ ದೂರ ಇದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರೀತಂ ಗೌಡ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಪ್ರೀತಂ ಗೌಡ. ನೋಡಿ, ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಸಖತ್ತಾಗಿನೇ ಆಟ ಆಡ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿ ಡಲ್ ಆಗಿದ್ದಾವೆ. ಚನ್ನಪಟ್ಟಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆತಂದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆಯನ್ನ ಹಾರಿಸಿಕೊಂಡು ಬರುವಲ್ಲಿ ಯಶಸ್ವಿ ಕೂಡ ಆಯಿತು. ಈಗ ಹಾಸನದತ್ತ ಕೈ ಚಿತ್ತ ಹರಿಸ್ತಾ ಇದೆ. ಹಸ್ತದ ಆಟಕ್ಕೆ ಮೈತ್ರಿ ಕೊತ ಕೊತ ಅಂತ ಕುದಿತಾ ಇರೋದು. ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಂತೆ ವಿಜಯೇಂದ್ರ ಪರಮಾಪ್ತ. ಬೇರೆ ಯಾರು ಅಲ್ಲ, ಪ್ರೀತಂ ಗೌಡ ರೀ. ಪ್ರೀತಂ ಗೌಡ ಹಾಸನದ ಮಾಜಿ ಶಾಸಕ, ಬಿಜೆಪಿ ಶಾಸಕ ಆಗಿದ್ರು ಅವಾಗ. ಈಗ ಸೋತು ಹೋಗಿ ಮಾಜಿ ಶಾಸಕ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರೊಂದಿಗೆ ಪ್ರೀತಂ ಗೌಡರ ಒಡನಾಟ ಬಹಳ ಜೋರಾಗಿದೆ, ಚೆನ್ನಾಗಿದೆ. ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಶ್ರೇಯಸ್ ಮನೆಗೂ ಕೂಡ ಪ್ರೀತಂ ಗೌಡ ಭೇಟಿ ಕೊಟ್ಟಿದ್ರು. ಹಾಸನದ ಕಾಂಗ್ರೆಸ್ ಮುಖಂಡರೊಂದಿಗೆ ಪ್ರೀತಂ ಗೌಡ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತೆ ಈಗ ಈ ವಿಚಾರ ಹೊರಬಿದ್ದಿರೋದು. ಯಾಕೆಂತ ಹೇಳಿದ್ರೆ ಬಿಜೆಪಿ ಕಾರ್ಯಕ್ರಮಗಳಿಂದಲೂ ದೂರ ಇರ್ತಾರೆ, ಹೋರಾಟಗಳಿಂದಲೂ ಕೂಡ ಬಹಳ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರೀತಂ ಗೌಡ ಎಲ್ಲೊಂದ್ ಕಡೆ ತೀವ್ರ ಅಸಮಾಧಾನ ಹೊರ ಆಗ್ತಾ ಇರೋದು. ಯಾಕೆಂತ ಹೇಳಿದ್ರೆ ಹಾಸನದಲ್ಲಿ ಜೆಡಿಎಸ್ ನಾಯಕರೊಂದಿಗೆನೇ ಅವರ ಹೋರಾಟ ಇರೋದು. ಏಕಾಏಕಿಯಾಗಿ ಬಿಜೆಪಿಯವರು ಜೆಡಿಎಸ್ ನ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋದು ಎಲ್ಲೋ ಒಂದ್ ಕಡೆ ಪ್ರೀತಂ ಗೌಡ ಅವರಿಗೆ ಅಸಮಾಧಾನ ತರಿಸಿತ್ತು. ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಪ್ರೀತಂ ಗೌಡ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.